ಸೊ ಹಾಯ್ ಅಲ್ಲ ನಮಸ್ಕಾರ ಅಲ್ಲ ಅದನ್ನು ನಾನು ರೋಹನ್. ಸೊ ವಿಷಯ ಏನಪ್ಪ ಅಂತ ಹೇಳಿದ್ರೆ ಎಲ್ಲಿ ಕುತ್ಕೊಂಡಿದ್ದೀನಿ ಅಂತ ನೋಡ್ತಾ ಇದ್ದಾರೆ, ಟ್ರೈನಲ್ಲಿದ್ದೀನಿ. ಟ್ರೈನಲ್ಲಿ ಏನು ಕುತ್ಕೊಂಡಿದ್ದೀನಿ ಅಂತ ಅಂದರೆ ಸೊ ನಾನಿವತ್ತು ಮೈಸೂರಿಗೆ ಹೋಗ್ತಾ ಇದ್ದೀನಿ. ಸೊ ಒಂದು ಕೆಲಸ ಇತ್ತು, ಎಲ್ಲಿ ಏನು ಅಂತ ಆಮೇಲೆ ಹೇಳ್ತೀನಿ. ಸೊ ಫಸ್ಟು ಮೈಸೂರಿಗೆ ಹೋಗ್ತೀವಿ, ಒಂದು ದಿನ ಸ್ಟೇ ಮಾಡಿ ನೆಕ್ಸ್ಟ್ ದಿನ ಕೆಲಸ ಇದೆ ನನಗೆ. ಯಾರ್ಯಾರು ಹೋಗ್ತಾ ಇದ್ದೀನಿ ಅಂತ ನೋಡಿದ್ರೆ ಡಿಚ್ಕೋ ಇದ್ದಾನೆ ಇವತ್ತು. ಬ್ಯಾಡ್ ವೈಬ್ ಒಂದು ನಿಮಿಷ ಇಡ್ಲಿ ವಡೆ ಹೋಗ್ಬಿಡ್ಲಿ ಹೇಳ್ತೀನಿ. ಬ್ಯಾಡ್ ವೈಬ್ ನನ್ನ ಮಗ ಇವನು. ಬೆಳಗ್ಗೆ ಏನಾಗಿದೆ ಗೊತ್ತಾ ನಿನಗೆ? ಏನಾಗಿದೆ ತೋರ್ಸ ನೀನು. ಕೈಯಲ್ಲಿ ಎತ್ಬಿಟ್ಟು ಏನಾಯ್ತು ಚಪ್ಪಲಿಗೆ? ಎಕ್ಸ್ಲೇಟ್ರಲ್ಲಿ ಮಾಡಿ ನನ್ನ ಮಗ ಎಸ್ಕಿಲೇಟ್ರಲ್ಲಿ ಕಾಲು ಕೊಟ್ಬಿಟ್ಟಿದ್ದಾನೆ. ಚಪ್ಪಲಿ ಸಿಗಾಕೊಂಡು ಬ್ರೋ 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 ಅಂದ. ನಾನು ಏನಾಗೋಯ್ತು ಕಾಲು ಸಿಗಾಕೊಂಡ್ಬಿಡ್ತಾ ಅಂತ ಫುಲ್ ಗಾಬರಿಯಾಗಿ ಹೋಗಿ ನೋಡಿದ್ರೆ ಚಪ್ಪಲಿ ಸಿಗಾಕೊಂಡು ಕಿತ್ತೆ ಹೋಗ್ಬಿಟ್ಟಿದೆ. ಅಲ್ಲಿರೋರೆಲ್ಲ ನಗಾಡ್ತವ್ರೆ. 3,000 ಚಪ್ಪಲಿ ಅದು ನೈಕಿದ್ದು. ಬೆಳಗ್ಗೆ ಬ್ಲೇಡ್ ಹಾಕಿಸ್ಕೊಂಡ. ಹೌ ಡು ಯು ಫೀಲ್ ಬ್ರೋ? ಸ್ಯಾಡ್ ಲೈಫ್ ಆಗಿಬಿಟ್ಟಿದೆ ಅಂದು. ಸೊ ಮೈಸೂರಿಗೆ ಹೋಗ್ತಾ ಇದ್ದೀವಿ, ಇವಾಗ ಟ್ರೈನಲ್ಲಿದ್ದೀವಿ. ಹೋಗೋಣ, ಎಲ್ಲೆಲ್ಲಿ ಹೋಗ್ತೀವಿ, ಏನೇನಾಗುತ್ತೆ ಅಂತ ತೋರಿಸ್ತೀನಿ. ಲೆಟ್ಸ್ ಗೋ. So finally we are in Mysore. Let's go. A few moments later. ಸೊ ವೆಲ್ಕಮ್ ಬ್ಯಾಕ್ ಗೈಸ್. ಸೊ ನಾವಿವಾಗ ಎಲ್ಲಿದ್ದೀವಿ ಅಂತ ನೋಡಿದ್ರೆ, ನಾವು ಮೈಸೂರಿಗೆ ಬಂದಾಗ ರೆಗ್ಯುಲರ್ ಆಗಿ ಯಾವ ರೂಮಿಗೆ ಬರ್ತೀವೋ ಆ ರೂಮಿಗೆ ಬಂದು ಸೇರಿದ್ದಾಯಿತು. ಮುಂಚೆನೇ ಫೋನ್ ಮಾಡಿ ರೂಮ್ ಬುಕ್ ಮಾಡಿಸಿದೆ. ಸೊ ಈ ರೂಮ್ ತುಂಬ ಕಂಫರ್ಟೇಬಲ್ ಆಗಿರುತ್ತೆ. ನೀವು ಏನಾದರೂ ಬಂದರೆ, ಇದು ಪ್ರಮೋಷನ್ ಅಲ್ಲ, ಸುಮ್ಮನೆ ಹೇಳ್ತಾ ಇದ್ದೀನಿ, ಕಂಫರ್ಟೇಬಲ್ ಆಗಿ ಇರಬೇಕು ಅಂದರೆ ವೈಟ್ ಹೌಸ್ ಅಂತ ಇದೆ ಲೆನ್ಸ್ ಆಪೋಸಿಟಲ್ಲಿ, ಅಲ್ಲಿ ಬಂದು ಸ್ಟೇ ಮಾಡಿ ತುಂಬ ಚೆನ್ನಾಗಿರುತ್ತೆ. ಸೊ ರೂಮ್ ಆಮೇಲೆ ತೋರಿಸ್ತೀನಿ ನಿಮ್ಗೆ ಹೇಗಿರುತ್ತೆ ಅಂತ. ಸೊ ಬಂದು ರೀಚ್ ಆಗಿದ್ದಾಯಿತು. ನಾನು ಕಣ್ಣು ನೋಡ್ತಾ ಇರ್ಬೋದು, ನಿದ್ದೆ ಬರ್ತಾ ಇದೆ. ನನಗೆ ನಿದ್ದೆ ಮಾಡೋಕ್ಕಾಗ್ತಿಲ್ಲ, ಯಾಕಂದ್ರೆ ಬ್ಲಾಗ್ ಮಾಡ್ತಾರೋ ಕಾರಣ ಗೋಪ್ರಲ್ಲಿ ಇರೋದೆಲ್ಲ ಲ್ಯಾಪ್ಟಾಪ್ಗೆ ಮಾಡ್ತಾ ಇದ್ದೀನಿ, ಅಂದರೆ ಲ್ಯಾಪ್ಟಾಪ್ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಸೊ ಅದು ಮಾಡಿಬಿಟ್ರೆ ತಲೆನೋವಿರಲ್ಲ, ಟಕ್ಕಂತ ಕೆಲಸ ಮಾಡೋದು ಫ್ರೀ ಆಗಿದ್ದಾಗಲೇ ಮಾಡ್ಬಿಡ್ಬೇಕು. ಸೊ ಭಯಂಕರ ಹೊಟ್ಟೆ ಹಸಿವು ಆಗ್ತಾ ಇದೆ. ಊಟಕ್ಕೆ ಏನು ಮಾಡ್ತಾ ಇದೀವಿ ಅಂತ ಅಂದರೆ, ಸೊ ಇಲ್ಲಿ ತೋರಿಸ್ತೀನಿ ಏನು ಮಾಡ್ತಾ ಇದ್ದೀವಿ ಅಂತ. ಸೊ ಡಿಚ್ಕೋ ಏನಾರ ಬಂದ್ರೆ ಮ್ಯಾಗಿ ಕುಕ್ ಮಾಡ್ತಾ ಇದ್ದಾನೆ. ಲೆಟ್ಸ್ ಗೋ. ಸೊ ಮ್ಯಾಗಿ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಇವಾಗ ಮೆಕ್ಡೊನಾಲ್ಡ್ಸ್ನ ಬರ್ಗರ್ ಆರ್ಡರ್ ಮಾಡಿದ್ದೆ. ಒಂದೆರಡು ಬರ್ಗರ್ ತಿನ್ಕೊಂಡು ಆಮೇಲೆ ಮ್ಯಾಗಿ ತಿನ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ, ಮಲಗ್ತೀನಿ. ಸಾಯಂಕಾಲ ದೇವಸ್ಥಾನಕ್ಕೆ ಹೋಗ್ಬೇಕು. ನಾನು ಮೈಸೂರಿಗೆ ಬಂದರೆ ದೇವಸ್ಥಾನಕ್ಕೆ ಹೋಗೋದು ಮಾತ್ರ ಮಿಸ್ ಮಾಡಲ್ಲ. ಬೆಟ್ಟಕ್ಕೆ ಹೋಗ್ತೀನಿ. ಇನ್ನೂ ಒಂಥರ ಪೀಸ್ ಅನ್ಕೊಡಿ. ನೀವು ಬಂದರೆ ಖಂಡಿತ ಎಲ್ಲರೂ ಹೋಗ್ತೀರಾ ಅನ್ಸುತ್ತೆ. ಹೋಗ್ತಾ ಇರೋರು ದಯವಿಟ್ಟು ಬಂದರೆ ಮೈಸೂರಿಗೆ ಬೆಟ್ಟಕ್ಕೆ ಹೋಗಿ, ತುಂಬ ಪೀಸ್ ಅನ್ಸುತ್ತೆ. ಸೊ ಇವಾಗ ಟ್ರಾನ್ಸ್ಫರ್ ಮಾಡಿ ಊಟ ಮಾಡಿ ಮಲ್ಕೊಂಡು ಸಾಯಂಕಾಲ ದೇವಸ್ಥಾನಕ್ಕೆ ಹೋಗಿ, ಸೊ ಬೆಳಗ್ಗೆ ಒಂದ್ ಕಡೆ ಹೋಗ್ಬೇಕು. ಎಲ್ಲಿ ಅಂತ ಬೆಳಗ್ಗೆನೇ ಹೇಳ್ತೀನಿ. ಸೊ ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಸೊ ವೆಲ್ಕಮ್ ಬ್ಯಾಕ್. ನಾವಿವಾಗ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಏನು ಗೊತ್ತಾ, ಮಲ್ಕೊಂಡ್ಬಿಟ್ಟಿದ್ದೆ, ಸಿಕ್ಕಾಪಟ್ಟೆ ನಿದ್ದೆ, ಎದ್ದೇಳಾಗ್ಬಿಡ್ತಾ ಇರಲಿಲ್ಲ. ಆದರೂ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ರೆಡಿಯಾಗಿದ್ದೀನಿ. ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿಯಾಗಿಬಿಟ್ಟು ಆಚೆ ಬಂದರೆ ಮಳೆ ಬರ್ತಾ ಇದೆ. ಏನು ಮಾಡೋದು ಅಂತ ಗೊತ್ತಿಲ್ಲ. ಗಾಡೀಲಿ ಹೋಗ್ತಾ ಇದ್ದೀವಿ. ಗಾಡಿ ಯಾರ್ದು? ಮೈಸೂರಲ್ಲಿ ಬಂದ್ಬಿಟ್ಟು ಗಾಡಿ ಹೆಂಗೆ ಸಿಗ್ತೀವಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಗಾಡಿ ಬಂದ್ಬಿಟ್ಟು ನನ್ನ ಫ್ರೆಂಡ್ದು. ನಾಳೆ ಒಂದು ಕೆಲಸ ಇತ್ತು ಅಂತ ಹೇಳಿದ್ನಲ್ಲ, ಆ ಕೆಲಸಕ್ಕೆ ಗಾಡಿ ಬೇಕಾಗಿತ್ತು. ಮೈಸೂರಿಂದ 50 ಕಿಲೋಮೀಟರ್ಸ್ ದೂರ ಇದೆ ಅದು. ಹಾಗಾಗಿ ಅವ್ರ ಗಾಡಿ ತೊಗೊಂಡಿದ್ದೀನಿ, ಅವರಿಲ್ಲೇ ಇರೋದು. ಸೊ ಗಾಡಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಮೈ ಫ್ರೆಂಡ್. ಓಕೆ. ಸೊ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು, ಅದಕ್ಕೆ ಹೊರಡ್ತಾ ಇದ್ದೆ. ನಜ್ಜಿ ಮಳೆ ಬರ್ತಾ ಇದೆ, ಏನು ಮಾಡೋದು ಅಂತ ಗೊತ್ತಿಲ್ಲ. ಇಲ್ಲ ಏನಂತ ಗೊತ್ತಾ, ಮಳೆ ಬರ್ತಾ ಇದೆ ಏನೋ ಮಾಡೋದು ಅಂದರೆ, ಬ್ರೋ ದೇವ್ರಿದ್ದಾರೆ ಬಾಬ್ರೋ ಹೋಗೋಣ ನೋಡ್ಕೊಳ್ಳೋಣ, ದೇವ್ರು ನೋಡ್ಕೊತಾರೆ ಅಂತ. ಸರಿ ನೋಡೋಣ ಏನಾಗುತ್ತೆ ಅಂತ ಹೋಗ್ತಾ ಇದ್ದೀನಿ. ಸೊ ಮಳೆ ಬಂದರೆ ಕಷ್ಟ ಆಗ್ಬಿಡುತ್ತೆ, ಅಲ್ಲೂ ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ. ನೋಡೋಣ ಏನಾಗುತ್ತೆ ಅಂತ. ವಿಲ್ ಗೋ ಟು ಚಾಮುಂಡಿ ಟೆಂಪಲ್, ಚಾಮುಂಡಿ ದೇವಸ್ಥಾನಕ್ಕೆ ಹೋಗೋಣ. ಲೆಟ್ಸ್ ಗೋ. ಸೊ ಪ್ಲ್ಯಾನಲ್ಲಿ ಸ್ವಲ್ಪ ಚೇಂಜ್ ಆಗಿದೆ. ಏನಂದರೆ ನಾವು ಗಾಡೀಲಿ ಹೋಗ್ತಾ ಇಲ್ಲ, ಆಟೋಲಿ ಹೋಗ್ತಾ ಇದ್ದೀವಿ. ಯಾಕೆಂದರೆ ನಾನು ಹೇಳಿಲ್ವ ಮಳೆ ಬರ್ತಾ ಇದೆ ಅಂತ, ಅವಾಗಲೇ ಲೈಟಾಗಿ ಬರ್ತಾ ಇದೆ, ಅವ್ರು ಜಾಸ್ತಿ ಬರ್ತಾ ಇದೆ. ಸೊ ರಾತ್ರಿ ಹೊತ್ತು ಮಳೆ ಬೇರೆ ಬರ್ತಾ ಇದೆ, ಗಾಡಿ ಓಡಿಸ್ಕೊಂಡು ಅಲ್ಲಿವರೆಗೂ ಹೋಗೋಕ್ಕಾಗಲ್ಲ. ಸೊ ಅದಕ್ಕೆ ಆಟೋಲಿ ಹೋಗ್ತಾ ಇದ್ದೀನಿ. ಮಾತಾಡಿದ್ದೀನಿ ಕರ್ಕೊಂಡ್ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಹೋಗೋಣ, ದೇವ್ರ ದರ್ಶನ ಮಾಡೋಣ, ಸ್ವಲ್ಪ ನೆಮ್ಮದಿ ಸಿಗುತ್ತೆ ಪೀಸಾಗೆ.
ಏನು ಮಳೆ ಬಂದರೆ ನಾನು ಹೇಳಿಲ್ವಾ ಹಿಂಗಾದ್ರೂ ದೇವ್ರು ಕರ್ಸ್ಕೊಳ್ಳುತ್ತೆ ದೇವ್ರು ಇದನ್ನು ನಡಿ ಹೋಗೋಣ ಅಂತ. ಸೊ ಹೋಗಿ ದೇವ್ರ ದರ್ಶನ ಮಾಡಿ ನೆಮ್ಮದಿಯಾಗಿ ಹೋಗಿ ನೆಮ್ಮದಿಯಾಗಿ ಬರೋಣ. ಥ್ಯಾಂಕ್ ಯು ರೋಹನ್, ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸೊ ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ. ಅಷ್ಟೊಂದು ರಶ್ ಇಲ್ಲ ಆ್ಯಕ್ಚುಲಿ, ಮಳೆ ಬಂದಿರೋ ಕಾರಣ. ಸೊ ಇವಾಗ ಈ ಎಂಟ್ರಿಲಿ ಹೋಗ್ತಾ ಇದ್ದೀವಿ, ಇಲ್ಲಿ ಜನ ಇಲ್ಲ ಅಂತ ಅಲ್ಲಿ ಒಬ್ರು ಹೇಳಿದ್ರು. ಇವಾಗ ವೀಡಿಯೋ ಕ್ಲಿಪ್ ಹಾಕಿದ್ದೆ ಅವ್ರದ್ದು, ಅವ್ರು ಹೇಳಿದ್ರು. ಸೊ ಅದಕ್ಕೆ ಇಲ್ಲಿ ಬಂದಿದ್ದೀವಿ. ಒಳಗೆ ಹೋಗಿದ್ರೆ ವೀಡಿಯೋ ಮಾಡೋಕ್ಕಾಗಲ್ಲ, ಒಳಗೆ ಹೋಗಿ ದರ್ಶನ ಮಾಡ್ಕೊಂಡು ಆಚೆ ಒಂದು ವೀಡಿಯೋ ಮಾಡ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್. A few moments later. A few moments later. ಥ್ಯಾಂಕ್ ಯು ಅಂಕಲ್, ಬಾಯ್. ಬಾಯ್ ಬ್ರೋ, ಥ್ಯಾಂಕ್ ಯು. A few moments later. ಸೊ ನಮ್ಮ ಹೆಣ್ಮಗುಗೆ ಗ್ಲೆನ್ಸಲ್ಲಿ ಕಪ್ ಕೇಕ್ ತಿನ್ನಬೇಕು ಅನಿಸ್ತಂತೆ. ಅದಕ್ಕೆ ಹೋಗ್ಬಿಟ್ಟು ಕಪ್ ಕೇಕ್ ಇಸ್ಕೊಟ್ಬಿಟ್ಟು ಬಂದೆ. ಬ್ರೋ ಕಪ್ ಕೇಕ್ ವಾಂಗಿತಾ ಬ್ರೋ ಅಂತ ಅಂದ. ಪಾಪ ಆಸೆ ಪಟ್ಟ ಅಂತ ಹೋಗ್ಬಿಟ್ಟು ಇಸ್ಕೊಂಡು ಕೊಟ್ಟೆ. ಏನೇ ಸಾಪ್ಟದಿಲ್ಲ ಅಡ, ತಿಂದಿಲ್ವಾ ನೀನು? ಎಪ್ಪ ಸಾಪ್ಟೆ, ಯಾವಾಗ ತಿಂದಿದ್ಯಾ? ಹಾಂ, ಹಾಯ್. ಬ್ಲಾಗ್ ಯೂಟ್ಯೂಬ್ ಬ್ಲಾಗ್ ಮಾಡ್ತಾ ಇದ್ದೀನಿ. ಊಟ ಮಾಡಿದ್ರಾ? ಅವರೆಲ್ಲೋದ್ರು? ಸೊ ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ರೂಮಿಗೆ ಹೋಗ್ತಾ ಇದ್ದೀವಿ. ಲೆನ್ಸಲ್ಲಿ ಕೇಕ್ ಬೇಕು ಅಂತ ಅಂದ, ಹೋಗ್ಬಿಟ್ಟು ಕೇಕ್ ಇಸ್ಕೊಟ್ಬಿಟ್ಟು ಊಟ ತೊಗೊಂಡು ಅಲ್ಲೊಂದು ಕಡೆ ಎಲ್ಲೋ ಫೇಮಸ್ ಅಂತೆ, ನನಗೆ ಗೊತ್ತಿಲ್ಲ. ಸೊ ಊಟ ತೊಗೊಂಡು ಇವಾಗ ರೂಮ್ಗೆ ಹೋಗ್ತಾ ಇದ್ದೀವಿ. ಸೊ ದರ್ಶನ ತುಂಬ ಚೆನ್ನಾಗಾಯಿತು, ತುಂಬ ಖುಷಿ ಆಯಿತು, ತುಂಬ ಬೇಗ ಆಯಿತು. ಚೆನ್ನಾಗಿ ಮಾತಾಡ್ಸಿದ್ರು ಎಲ್ಲರೂ. ಈ ಸತಿ ಜಾಸ್ತಿ ಲಾಸ್ಟ್ ಟೈಮ್ ಮೀನ್ಸ್ ಬಂದಾಗೆಲ್ಲ ತುಂಬ ರಶ್ ಇರ್ತಾಯಿತ್ತು, ಬೇಗ ತಳ್ಳೋರು. ಸತಿ ನೀಟಾಗಿ ನಿಲ್ಲಿಸ್ಬಿಟ್ಟು ದರ್ಶನ ಮಾಡಿಬಿಟ್ಟು ಕಳಿಸಿದ್ರು, ತುಂಬ ಖುಷಿ ಆಯಿತು. ಸೊ ಇವಾಗ ಊಟ ಮಾಡಿ ಮಲ್ಕೊಳ್ಳೋಣ. ನಾಳೆ ಒಂದು ಕೆಲಸ ಇದೆ, ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತೀನಿ. ಸೊ ಬಂದಿದೆ ಅದಕ್ಕೆ ಮೇಯ್ನ್ ಕೆಲಸಕ್ಕೆ. ಸೊ ಹೋಗೋಣ, ಎಂಜಾಯ್ ಮಾಡೋಣ. ಸೊ ಹೋಗಿ ದರ್ಶನ ಮುಗಿಸ್ಕೊಂಡು, ಇದೇನು ಕವರ್ ಹಾಕಿದ್ದಾರೆ ಒಳಗೆ? ಪಲ್ಯಕ್ಕೆ ಸಪ್ರೇಟಾಗಿ ಕವರ್ ಹಾಕಿದ್ದಾರೆ ಅನಿಸುತ್ತೆ. ಎಸ್, ನೈಸ್ ಡೇ. ಅದು ಇದು ಕಾಣೋದು ಬೆಣ್ಣೆ ಹಾಕಿರೋದು, ಬಟರ್ ಅದು. ಸೊ ಹೋಗಿ ದರ್ಶನ ಮುಗಿಸ್ಕೊಂಡು ಅಲ್ಲೇ ಆಟೋ ಅಂಕಲ್ ಒಬ್ರು ಪರಿಚಯ ಆಗಿದ್ರು, ತುಂಬ ಚೆನ್ನಾಗಿ ಮಾತಾಡ್ಸ್ಕೊಂಡ್ಬಂದ್ರು. ಅಲ್ಲಿಂದ ತುಂಬ ಖುಷಿ ಆಯಿತು ನನಗೆ. ಪಾಪ ಇಲ್ಲಿಂದ ಕರ್ಕೊಂಡೋಗಿ, ಸೊ ನಾನು ಅಲ್ಲಿ ಹೋಗಿ ದರ್ಶನ ಮುಗಿಸ್ಕೊಂಡು ಬರೋವರೆಗೂ ವೆಯ್ಟ್ ಮಾಡಿ ಕರ್ಕೊಂಬಂದು, ಆಮೇಲೆ ಹಿಂಗೆ ಊಟ ಬೇಕು ಅಂಕಲ್ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿದ್ರೆ ಒಂದು ಕಡೆ ಕರ್ಕೊಂಡೋಗಿ ಇಲ್ಲಿ ತೊಗೊಳ್ಳಿ ಚೆನ್ನಾಗಿರುತ್ತೆ ಅಂತ ಹೇಳಿ ತೊಗೊಂಡೆ. ತುಂಬ ಚೆನ್ನಾಗಿದೆ, ತೊಗೊಳಾಗಿದೆ. ಸೊ ಊಟ ತೊಗೊಂಡ್ಬಂದ್ವಿ. ಅಂಕಲ್ ಬಾಯ್ ಹೇಳಿ, ಆಮೇಲೆ ಈ ಹೆಣ್ಮಗು ಗ್ಲೆನ್ಸಲ್ಲಿ ಕೇಕ್ ಬೇಕು ಅಂತ ಹೇಳ್ತು. ಹೋಗ್ಬಿಟ್ಟು ಕಪ್ ಕೇಕ್ಸ್ ತೊಗೊಂಡು ಬಂದ್ಬಿಟ್ಟು ಊಟ ಮಾಡ್ತಾಯಿದ್ದೀವಿ. ನಿಜವಾಗ್ಲೂ ತುಂಬ ಖುಷಿ ಆಯಿತು. ನಾನು ನಿಜವಾಗ್ಲೂ ಇಷ್ಟು ಒಳ್ಳೆ ದರ್ಶನ ಆಗುತ್ತೆ ಅಂತಲೇ ಅಂದ್ಕೊಂಡಿರಲಿಲ್ಲ. ಆ್ಯಕ್ಚುಲಿ ಏನಂದರೆ ತುಂಬ ರಶ್ ಇರುತ್ತೆ, ಮಳೆ ಬೇರೆ ಬರ್ತಾ ಇತ್ತಲ್ಲ, ಒಂದು ಕಡೆ ಹೋಗಿತ್ತು ಜನ ಇರೋಲ್ಲ ಅಂತ. ಜನ ಇರಲಿಲ್ಲ ಆ್ಯಕ್ಚುಲಿ. ಆಮೇಲೆ ಆ ಕಡೆ ಸ್ಪೆಷಲ್ ಎಂಟ್ರಿಗೆ ಹೋಗ್ಬಿಟ್ಟು ಒಳಗೆ ಹೋಗಿದ ತಕ್ಷಣ ಸ್ವಲ್ಪ ರಶ್ ಇತ್ತು ಒಳಗಡೆ. ಬೇಗ ದರ್ಶನ ಆಯ್ತು, ಅದು ಒಳ್ಳೆ ದರ್ಶನ ಆಯಿತು. ತುಂಬ ಚೆನ್ನಾಗೇ ಟ್ರೀಟ್ ಮಾಡೋದ್ರ ಒಳಗೆ, ಗುರ್ತಿಟ್ಬಿಟ್ಟು ಮಾತಾಡ್ಸೋದ್ರೊಳಗೆ ತುಂಬ ಖುಷಿ ಆಯಿತು. ಟು ಅ ನೈಸ್ ಡೇ ಇದೆ ಅಲ್ಲ, ಟು ಅ ನೈಸ್ ಡೇ. ಯಸ್, ನೀನು ಕಾಣಿಸ್ತಾ ಇಲ್ಲ ಬಿಡಲ್ಲಿ, ಇವಾಗ ಬಂದುಬಿಟ್ಟು ಟು ಅ ನೈಸ್ ಡೇ. ಸೊ ಇವಾಗ ಊಟ ಮಾಡಿ ರೆಸ್ಟ್ ಮಾಡಿ ಬೆಳಗ್ಗೆ ಎದ್ಬಿಟ್ಟು ಹೋಗಬೇಕು. ಎಲ್ಲೂ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಡ್ತೀನಿ. ಸೊ ತುಂಬ ಕಡೆ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರಾ. ಎಲ್ಲರೂ ಇವಾಗ ವೀಡಿಯೋಸ್ ಮಾಡಾಕ್ತಾ ಇದ್ದಾರೆ ಆದಿವಾಸಿ ಹೇರ್ ಆಯಿಲ್ ಅಂತ. ಸೊ ನಾನು ಹೋಗ್ತಾ ಇದ್ದೀನಿ ನಾಳೆ ಆದಿವಾಸಿ ಹೇರ್ ಆಯಿಲ್ ಏನು ಹೆಂಗೆ ಮಾಡ್ತಾರೆ, ಏನೇನೋ ಗಿಡಮೂಲಿಕೆ ಎಲ್ಲ ಯೂಸ್ ಮಾಡ್ತಾರೆ ಅಂತ, ತುಂಬ ಹರ್ಬ್ಸ್ ಯೂಸ್ ಮಾಡ್ತಾರಂತೆ. ನೋಡೋಣ, ನಿಮಗೂ ತೋರ್ಸೋಣ ಹೇಗಿರುತ್ತೆ ಅಂತ. ಅಲ್ಲಿ ಹೋಗಿ ಮೀಟ್ ಮಾಡಿ ಹೆಂಗೆ ಮಾಡ್ತಾರೆ ಅಂತ ಕೇಳ್ಕೊಂಬರೋಣ. ನಾಳೆ ಬೆಳಗ್ಗೆ ಹೋಗ್ತಾ ಇದ್ದೀವಿ. ಸೊ ಹೋಗಿ ಅಲ್ಲಿ ಏನೇನಾಗುತ್ತೆ, ಹೆಂಗೆ ಮಾಡ್ತಾರೆ, ಏನೇನು ಪ್ರೋಸೆಸ್ ಅಂತ ತೋರಿಸ್ತೀನಿ. ಲೆಟ್ಸ್ ಗೋ. The next morning.
ಸೊ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ಇವಾಗ ನಾವು ಹೋಟೆಲಿಂದ ಚೆಕ್ಔಟ್ ಮಾಡ್ತಾ ಇದ್ದೀವಿ. ಎಲ್ಲಿ ಅಂದರೆ ನೆನ್ನೆ ಹೇಳಿದ್ನಲ್ಲ ಆ ಜಾಗಕ್ಕೆ ಹೋಗ್ತಾ ಇದ್ದೀನಿ. ಸೊ ನಮಗಿಲ್ಲಿ ತುಂಬ ಹೆಲ್ಪ್ ಮಾಡಿದ್ರು ಪ್ರಸಾದ್ ಅವರು. ಥ್ಯಾಂಕ್ ಯು ಸೊ ಮಚ್. ಇವ್ರು ಇಲ್ಲೇ ಮೈಸೂರಲ್ಲಿರೋದು ಇದೇ ಹೋಟೆಲ್ ಹೇಳಿದ್ರು, ವೈಟ್ ಹೋಟೆಲ್ ಅಂತ. ಬಂದರೆ ಕಾಂಟ್ಯಾಕ್ಟ್ ಮಾಡಿ, ಅಲ್ಲಿ ಗೂಗಲಲ್ಲೆಲ್ಲ ನಂಬರ್ ಇರುತ್ತೆ ಓನರ್ದು. ಇಲ್ಲಿ ಬಂದರೆ ಇವ್ರು ಇರ್ತಾರೆ, ತುಂಬ ಹೆಲ್ಪ್ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಥ್ಯಾಂಕ್ ಯು. ಈಗನಾ ಬೈ, ನಾನು ಬರ್ತೀನಿ ಮತ್ತೆ. ಸೊ ಲಗೇಜೆಲ್ಲ ಇಲ್ಲೇ ಇಟ್ಟಿದ್ದೀನಿ, ಆ ಕೆಲಸ ಮುಗಿಸ್ಕೊಂಬಂದು ಲಗೇಜ್ ಇಲ್ಲಿ ತೊಗೊಂಡೋಗ್ಬೇಕು. ಸೊ ಬನ್ನಿ, ನೆನೆ ಹೇಳಿ ಜಾಗಕ್ಕೆ ಹೋಗೋಣ, ಹೋಗಿ ನೋಡ್ಕೊಂಬರೋಣ ಏನಾಗುತ್ತೆ, ಎಲ್ಲಿ ಹೋಗ್ತೀವಿ. ಫಸ್ಟ್ ತಿಂಡಿ ತಿನ್ಬೇಕು, ಹೊಟ್ಟೆ ಹಸುವಾಗ್ತದೆ. ಲೆಟ್ಸ್ ಗೋ. ಸೊ ನಾನು ನಿನ್ನೆಯಿಂದ ಹೇಳ್ತಾ ಇದ್ದೆ ಆದಿವಾಸಿ ಹೇರ್ ಆಯಿಲ್ಗೆ ಹೋಗ್ತಾ ಇದ್ದೀನಿ ಅಂತ. ಮೀನ್ಸ್ ತುಂಬ ದಿನದಿಂದ ಹೇಳ್ತಾ ಇದ್ರು, ನಾನು ತುಂಬ ಜನ ರೆಫರ್ ಮಾಡ್ತಾಯಿದ್ರು. ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲೆಲ್ಲ ತುಂಬ ದಿನದಿಂದ ನೋಡ್ತಾ ಇದ್ದೆ. ಸೊ ರೆಫರ್ ಮಾಡಿದ್ರು ಇಲ್ಲಿ ಹೋಗಿ ಅಂತ. ಸೊ ಅಲ್ಲಿ ಬಂದಿದ್ದೀನಿ ಇವತ್ತು ಆದಿವಾಸಿ ಹೇರ್ ಆಯಿಲ್ಗೆ. ಸರಿ ಬನ್ನಿ, ಅವ್ರನ್ನೇ ಮೀಟ್ ಮಾಡಿ ಕೇಳೋಣ ಏನೇನು ಯೂಸ್ ಮಾಡ್ತಾರೆ, ಹೇಗೆ ಮಾಡ್ತಾ ಇರೋದನ್ನ ಅಂತ. ಸೊ ಆಲ್ರೆಡಿ ಪ್ರಿಪೇರ್ ಮಾಡ್ತಾ ಇದ್ದಾರೆ ಇಲ್ಲಿ. ಸೊ ನೀವು ಇವಾಗ ಇದಕ್ಕೆ ಎಷ್ಟು ಗಿಡಮೂಲಿಕೆಗಳನ್ನ ಯೂಸ್ ಮಾಡ್ತೀರಾ, ಹೇಗೆ ಮಾಡ್ತೀರಾ ಇದನ್ನು? ಸರ್ ಇದು 108 ಜಾತಿ ಗಿಡಮೂಲಿಕೆ ಸರ್. ಓಕೆ. ಇದು ಒಣ ಗಿಡಮೂಲಿಕೆ ಸರ್. ಇದು ಒಣ ಗಿಡಮೂಲಿಕೆ ಮತ್ತೆ ಹಸಿ ಗಿಡಮೂಲಿಕೆ ಸರ್. 108 ಜಾತಿ ಗಿಡಮೂಲಿಕೆ ಇದರಲ್ಲಿ ಹಾಕಿ ಸರ್ ನಾವು ಸ್ವಂತಾಗಿ ಕದ ಮಾಡೋದು ಸರ್. ಹದ ಮಾಡೋದು ಸರ್. ಹದ ಮಾಡಿ ಈ ಥರ ನಾವು ಎಣ್ಣೆ ಕಾಯಿಸ್ತೀವಿ ಸರ್. ನೀವು ಬೇಕಾದ್ರೆ ನೋಡ್ಬೋದು, ಈ ರೀತಿಯಾಗಿ ನಾವು ಸ್ವಂತವಾಗಿ ಹದ ಮಾಡಿ ತೆಗೆಯೋದು ಸರ್. ಈ ಎಣ್ಣೆ ಹಚ್ಚೋದ್ರಿಂದ ಸರ್ ನಿಮಗೆ ಕೂದಲು ನಿಂತ್ಕೋತದೆ, ಮತ್ತು ಡ್ಯಾಂಡ್ರಪ್ ಕಡಿತ ಎಲ್ಲ ನಿಂತ್ಕೋತದೆ. ಮತ್ತು ಸರ್ ನಿಮಗೆ ದಿನಕ್ಕೆ ಒಂದು 10-15 ಕೂದಲು ನೀವು ಉದುರ್ತಾ ಇದೆ, ಅದೆಲ್ಲ ಸ್ಟಾಪ್ ಆಗ್ತದೆ ಸರ್. ಮತ್ತು ಡ್ಯಾಂಡ್ರಪ್ ಕಡಿತ ಎಲ್ಲ ಅದು ಬುಡದಿಂದ ಅದು ಹೋಗ್ತದೆ ಸರ್. ಅದು ಅವರು ಆ್ಯಕ್ಚುಲಿ ಸಿಕ್ಕಾಬಟ್ಟೆ ಇದು ಗಿಡಮೂಲಿಕೆಗಳನ್ನ ಯೂಸ್ ಮಾಡ್ತಾರೆ. ಇಲ್ಲಿ ಬಂದು ನಾನೇ ಟೆನ್ಷನ್ ಆಗೋದೆ, ಅಷ್ಟೊಂದಿದೆ ಇಲ್ಲಿ. ನನಗೆ ಏನೇನು ಅಂತಲೇ ಗೊತ್ತಿಲ್ಲ, ಇದನ್ನು ಯಾವುದೂ ನೋಡೇ ಇಲ್ಲ ನಾನು. ಬೆಟ್ಟದ ನಲ್ಲಿಕೆ ಒಂದು ನೋಡಿದ್ದೀನಿ ಅಷ್ಟೇ ನಾನು ಇದ್ರಲ್ಲಿ ನೋಡಿದ್ದೀನಿ. ಅಂದರೆ ಅದು ಬಿಟ್ಟರೆ ಇನ್ನೇನು ನೋಡಿಲ್ಲ. ಎಲ್ಲ ಒಣಗಿಸಿ ಅವ್ರು ಆ್ಯಕ್ಚುಲಿ ಅವರೇ ಖುದ್ದಾಗಿ ಹೋಗಿ ಆರಿಸಿ ತೊಗೊಂಬರೋದಂತೆ ಇದನ್ನು. ತುಂಬ ಖುಷಿ ಆಯಿತು ನನಗೆ ಕೇಳಿ. ಸೊ ಇನ್ನೊಬ್ರು ಇದ್ದಾರೆ ಇಲ್ಲಿ, ಅವ್ರ ತಾಯಿಯವರು ಇದ್ದಾರೆ, ಅವ್ರನ್ನ ಮೀಟ್ ಮಾಡಿಸ್ತೀನಿ. ಸೊ ಅಮ್ಮ, ಇದು ರಿಯಲ್ ಕೂದಲ ಇಲ್ಲ ವಿಜ್ಞಾನ ನೋಡ್ಬೋದಾ? ರಿಯಲ್ ಕೂದಲು ಸರ್. 6 ತಿಂಗಳ ಕೂದಲು ಸರ್. 2 ಬಟ್ಲಿ ಹಚ್ಚಬೇಕು. ಓಕೆ. 1 ಲೀಟರ್ ಎಣ್ಣೆ 6 ತಿಂಗಳು ಹಚ್ಚಿದ್ರೆ ನಂತರ ದಟ್ಟ ಮಂದವಾಗಿ ಕೂದಲು ಉದ್ದ ಬೆಳೀತದೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಅವ್ರ ಕೂದಲು, ನೋಡೋಕ್ಕೆ ಖುಷಿ ಆಗ್ತದೆ. ಸೊ ಅವ್ರಿಗೂ ಕೂದಲಿತ್ತಂತ ಆ್ಯಕ್ಚುಲಿ ಅವರು ಇದು ಬಿಸಿಲುಗಾಲ ಅಂತ ಕಟಿಂಗ್ ಮಾಡ್ತಿದಾರಂತೆ. ಇವಾಗ ಮತ್ತೆ ಬಿಡ್ತಾರೆ. ನಾನು ಇನ್ನೊಂದ್ಸತಿ ಬಂದ್ಬಿಟ್ಟು ತೋರಿಸ್ತೀನಿ ಕೂದಲು ಹೇಗಿದೆ ಅಂತ. ಸೊ ವಿಷಯ ಏನಂದರೆ, ನಾನು ಅವಾಗೆಲ್ಲ ಊರಿಗೆ ಹೋಗ್ಬೇಕಾದ್ರೆ ರೋಡಲ್ಲಿ ನೋಡ್ತಾ ಇದ್ದೆ ತುಂಬ ಜನ ಲೈನಾಗಿ ಮಾಡ್ತಾ, ಏನಿದು ಅಂತ ಅನ್ಕೊಂಡು, ಏನಕ್ಕೆ ಇವರೆಲ್ಲ ಇದು ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಆ ಜಾಗದಲ್ಲಿ ಫೇಮಸ್ ಏನೋ, ಅದಕ್ಕೆ ಮಾಡ್ತಾ ಇದ್ದಾರೆ ಅನ್ನೋ ಅಂದ್ಕೊಂಡಿದ್ದೆ. ಸೊ ಅವಾಗ ಆ ಥರ ಮಾರೋರು ಇವಾಗ ತುಂಬ ಫಾರ್ವರ್ಡ್ ಆಗಿ ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲೆಲ್ಲ ತುಂಬ ಹಾವಳಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಇವರೆಲ್ಲರೂ. ಅದಕ್ಕೆ ಬಂದೆ ನೋಡೋಣ ಹೇಗಿದೆ ಏನು ಅಂತ. ನೋಡಿದ್ರೆ ಇಲ್ಲಿ ಬಂದು ನೋಡಿದ್ರೆ ನನಗೆ ಖುಷಿಯಾಗೋಯ್ತು. ಅಷ್ಟೊಂದು ಏನೇನೋ ವೆರೈಟೀಸ್ ಇದೆ ಇಲ್ಲ, ಅದನ್ನೆಲ್ಲ ಯೂಸ್ ಮಾಡಿ ಹಾಕ್ತಾರೆ ಅಂದರೆ ತುಂಬ ಯೂಸ್ ಆಗುತ್ತೆ. ಅಮ್ಮನ ತೋರಿಸ್ತೆ ನಿಮಗೆ, ಅವ್ರು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ ಎಷ್ಟು ಗ್ರೋತ್ ಬರುತ್ತೆ ಅಂತ. ಆ್ಯಕ್ಚುಲಿ ನಾನು ಅವಾಗಲೇ ಹೇಳ್ದಂಗೆ ರೋಡ್ ಸೈಡಲ್ಲಿ ತುಂಬ ನೋಡ್ತಾ ಇದ್ದೆ ಅಂತ ಹೇಳಿದೆ. ಆ್ಯಕ್ಚುಲಿ ಇವ್ರದ್ದು ಹಕ್ಕಿ ಪಿಕ್ಕಿ ಜನಾಂಗ. ಮುಂಚೆ ಇವರು ಬೇಟೆ ಆಡ್ತಾ ಇದ್ರಂತೆ, ಪ್ರಾಣಿಗಳನ್ನ ಬೇಟೆ ಆಡಿ ಅದರಿಂದ ಜೀವನ ಸಾಗಿಸ್ತಾ ಇದ್ರಂತೆ. ಸೊ ಅದನ್ನು ಬ್ಯಾನ್ ಮಾಡಿದ್ಮೇಲೆ ಇವರು ಸ್ವಂತ ಕಸುಬು ಮಾಡ್ಕೊಬೇಕು, ಅದರಲ್ಲೇ ದುಡಿಬೇಕು ಅಂತ ಹೇಳಿ ಈ ಒಂದು ಮೀನ್ಸ್ ಈ ಆದಿವಾಸಿ ಹೇರ್ ಆಯಿಲ್ನ ಅವರೇ ಪ್ರಿಪೇರ್ ಮಾಡಿ ಸೇಲ್ ಮಾಡೋದ್ರಿಂದ ಅವರ ಜೀವನನ ನಡೆಸ್ತಾ ಇದ್ದಾರೆ. ಸೊ ತುಂಬ ಖುಷಿ ಆಗುತ್ತಲ್ವ. ಅದು ಏನೋ ಒಂದು ಹೋಪ್ ಇಟ್ಕೊಂಡು ಮೀನ್ಸ್ ಅದನ್ನು ಮಾಡ್ತಾ ಇದ್ದವರು ಅದಿಲ್ಲ ಅಂತ ಸುಮ್ಮನೆ ಕೂತ್ಕೊಳ್ಳಿಲ್ಲ. ಇವ್ರು ಏನೋ ಒಂದು ಅವ್ರದ್ದೇ ಕೆಲಸ ಕಲ್ತ್ಕೊಂಡು ಅದರಿಂದ ಜೀವನ ಮಾಡ್ತಾ ಇದ್ದಾರೆ ಅಂದರೆ ತುಂಬ ಖುಷಿ ಆಗುತ್ತೆ. ಸೊ ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ಮಾರ್ಕೆಟಲ್ಲಿ ಫ್ಲಿಪ್ಕಾರ್ಟ್, ಅಮೆಝಾನಲ್ಲೆಲ್ಲ ಫೇಕ್ ಪ್ರಾಡಕ್ಟ್ಸ್ ಮಾಡ್ತಾ ಇದ್ದಾರಂತೆ. ನೋಡಿ ಈ ಥರ ಪ್ರಾಡಕ್ಟ್ಸು 499, 299ಗೆಲ್ಲ ಮಾಡ್ತಾ ಇದ್ದಾರಂತ. ಅದೆಲ್ಲ ಫೇಕ್, ಅದೆಲ್ಲ ಯಾವುದೂ ನಂಬಿಡಿ, ಅಷ್ಟು ಕಮ್ಮಿಗೆ ಸಿಗೋದಿಲ್ಲ. ಇದು ಆ್ಯಕ್ಚುಲಿ ರಿಯಲ್ ಪ್ರಾಡಕ್ಟ್ಸ್ ಬಂದು ಇದು ನೋಡ್ಬೋದು ನೀವು. ಇದು ರಿಯಲ್ ಪ್ರಾಡಕ್ಟ್ಸು. ಇದನ್ನು ಹಚ್ಚಿದ್ರೆ ಖಂಡಿತ ನಿಮಗೆ ರಿಸಲ್ಟ್ ಸಿಗುತ್ತೆ ಅಂತ ನಾನು ತೋರಿಸ್ದೆ ನಿಮಗೆ. ತುಂಬ ಚೆನ್ನಾಗಿದೆ ಅವ್ರ ಕೂದಲು. ನಿಮಗೆ ಕ್ಯಾಮ್ರಾದಲ್ಲಿ ಹೆಂಗೆ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ.
ಬಟ್ ಆದರೆ ತುಂಬ ಚೆನ್ನಾಗಿದೆ ಅವ್ರ ಕೂದಲು. ಸೊ ಇದೇ ರಿಯಲ್ ಪ್ರಾಡಕ್ಟ್ಸು. ಫೇಕ್ ಪ್ರಾಡಕ್ಟ್ಸ್ ಹಾಕಿ ನಿಮ್ಮ ಕೂದಲು ಹಾಳು ಮಾಡ್ಕೊಬೇಡಿ. ದಯವಿಟ್ಟು ರಿಯಲ್ ಪ್ರಾಡಕ್ಟ್ಸ್ನ ಹಾಕಿ ಕೂದಲನ್ನ ಚೆನ್ನಾಗಿ ಬೆಳೆಸಿ, ಕೂದಲನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಯಾಕೆಂದರೆ ಕೂದಲಿದ್ರೇ ಚೆನ್ನಾಗಿ ಕಾಣಿಸೋದು. ನನಗೂ ನೋಡಿ ಕೂದಲು ಎಷ್ಟು ಚೆನ್ನಾಗಿದೆ. ಸೊ ನಾನು ಯೂಸ್ ಮಾಡ್ತಾ ಇದ್ದೀನಿ ಇದನ್ನು. ಸೊ ನಾನು ತೊಗೊಂಡೋಗ್ತೀನಿ. ತುಂಬ ನಾನು ಇಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿದ ತಕ್ಷಣ ನಂಗೆ ಸಿಕ್ಕಾಬಟ್ಟೆ ಜನ ತೊಗೊಂಬ ಅಂತಲೇ ಹೇಳ್ತಾ ಇರೋದು. ಒಂದು 10 ಬಾಟ್ಲದು ತೊಗೊಂಡು ಹೋಗಲೇಬೇಕು ನಾನು ಇವಾಗ. ಯಾಕೆಂದರೆ ತುಂಬ ಜನ ಕೇಳ್ತಾ ಇದ್ದಾರೆ ನನಗೆ. ಸೊ ನಾನು ತೊಗೊಂಬರ್ತೀನಿ, ನಾನು ಯೂಸ್ ಮಾಡ್ತೀನಿ. ನೀವು ಇಲ್ಲಿ ಬಂದು ತೊಗೊಳ್ಳಿ, ಯೂಸ್ ಮಾಡಿ. ನಾನು ನಂಬರು ಮತ್ತು ಇವ್ರದ್ದು ಡೀಟೇಲ್ಸ್ ಏನೇನಿದೆ ಎಲ್ಲದನ್ನು ಮೆನ್ಷನ್ ಮಾಡ್ತೀನಿ, ವೀಡಿಯೋದಲ್ಲೂ ಹಾಕ್ತೀನಿ ಮತ್ತು ಕ್ಯಾಪ್ಷನಲ್ಲೂ ಹಾಕ್ತೀನಿ. ಸೊ ಎಲ್ಲರೂ ಬನ್ನಿ, ತೊಗೊಳ್ಳಿ, ಯೂಸ್ ಮಾಡಿ. ಸುಮ್ಮನೆ ಯಾವುದೋ ಫೇಕ್ ಪ್ರಾಡಕ್ಟ್ ಹಾಕ್ಬೇಡಿ. ಸೊ ಇವ್ರ ಕೂದಲುಗಳನ್ನ ನೀವು ನೋಡ್ತಾ ಇರ್ಬೋದು. ಹಿಂಗೆ. ಸೊ ನೀವು ಈ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಬೇಕು ಅಂದರೆ ಲೊಕೇಶನ್ ಹೇಳಿ ಬರೋ. ಲೊಕೇಶನ್ ಸರ್ ನಮ್ಮದು ಮೈಸೂರು HD ಕೋಟೆ ತಾಲೂಕು, ಮತ್ತು ನಮ್ಮದು ಟೈಗರ್ ಬ್ಲ್ಯಾಕ್ ಅಂತ, ಟೈಗರ್ ಬ್ಲ್ಯಾಕ್ ಲೊಕೇಶನ್ ಸರ್ ನಮ್ಮದು. ಸೊ ನೀವೇನಾದರೂ ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕು ಅಂದರೆ ನನ್ನ ನಂಬರ್ ಡೀಟೇಲ್ಸ್ ಪ್ರತಿಯೊಂದನ್ನು ನಾನು ಕ್ಯಾಪ್ಷನಲ್ಲಿ ಕೊಟ್ಟಿರ್ತೀನಿ. ಇದ್ರ ವೆಬ್ಸೈಟ್ ಕೂಡ ಇದೆ, ವೆಬ್ಸೈಟಲ್ಲೂ ಹೋಗಿ ನೀವು ಆರ್ಡರ್ ಮಾಡ್ಬೋದು. ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ ನಿಮ್ಗೆ ಇಲ್ಲಿ ಮೋಸ ಆಗಲ್ಲ, ಯಾಕೆಂದರೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಇದೆ, ಇವ್ರು ಫ್ರೀ ಡೆಲಿವರಿ ಕೂಡ ಮಾಡ್ತಾರೆ. ಇದು OG ಒರಿಜಿನಲ್ ಪ್ರೈಸ್ ಇದೆ. ಇಲ್ಲೇ ಪರ್ಚೇಸ್ ಮಾಡಿ. ನಾನು ಪ್ರತಿಯೊಂದು ಡೀಟೇಲ್ಸ್ನು ಕ್ಯಾಪ್ಷನಲ್ಲಿ ಕೊಟ್ಟಿರ್ತೀನಿ. ಥ್ಯಾಂಕ್ ಯು. ಮತ್ತೆ ಬರ್ತೀನಿ. ಒಳ್ಳೆ ರಿಸಲ್ಟ್ ಸಿಕ್ಕಿದ್ರೆ ಇನ್ನೂ ಒಂದು 10 ಜನ ಕರ್ಕೊಂಡ್ಬರ್ತೀನಿ. ಥ್ಯಾಂಕ್ ಯು. ಬಾಯ್ ಬಾಯ್. A few moments later. ಸೊ ಗೈಸ್, ಚೈಲ್ಡ್ಹುಡ್ ಮೆಮೊರೀಸ್ ಏನು ಹೇಳಿ ಅದನ್ನು ಏನು ಅಂತ ಗೊತ್ತಿದ್ರೆ, ಸೊ ಅದು ನಾನು ಇವಾಗ ತೋರಿಸಿದ್ನಲ್ಲ, ಇದೇನು ಅಂತ ಗೊತ್ತಿದ್ರೆ ನಿಮ್ಮ ಭಾಷೆಯಲ್ಲಿ ಏನು ಕರೀತಾರೆ ಅದನ್ನು ಕಮೆಂಟ್ ಮಾಡಿ. ನಮ್ಮ ಭಾಷೆಯಲ್ಲಿ ನೇರಳೆಣ್ಣು ಅಂತಾರೆ ಅದನ್ನು. ಸೊ ನಿಮ್ಮ ಭಾಷೆಯಲ್ಲಿ ಏನಂತಾರೆ ಅಂತ ಅದನ್ನು ಕಮೆಂಟ್ ಮಾಡಿ. ನಾನು ಇವಾಗ ತೊಗೊತಾ ಇದ್ದೀನಿ. ಚಿಕ್ಕ ವಯಸ್ಸಲ್ಲಿ ತಿಂತಾಯಿದ್ದೆ, ಅದಾದಮೇಲೆ ತುಂಬ ವರ್ಷಗಳ ನಂತರ ಇವಾಗ ತಿಂತಾಯಿದ್ದೀನಿ. ಲವ್ ಇಟ್. ಸವಿ ನೆನಪು 1000 ನೆನಪಾಗೋಗ್ತಿದೆ. ಗಾಯ್ಸ್ ಬನ್ನಿ ಗಾಯ್ಸ್. ಮೈಸೂರಲ್ಲೇ ನೋಡಿದ್ದೀನಿ, ಎಲ್ಲೂ ಮಾಡ್ತಾ ಇರಲಿಲ್ಲ ಇದನ್ನು. ಸೊ ಇವಾಗ ಹೋಗಿದ್ದು ಕೆಲಸ ಮುಗೀತು. ದಿನ ಮೈಸೂರಿಗೆ ಹೋಗೋಣ. ಅಲ್ಲಿ ನಾವು ಸ್ಟೇ ಮಾಡಿದ್ವಲ್ಲ ಆ ರೂಮಲ್ಲಿ ಬ್ಯಾಗ್ಸ್ ಎಲ್ಲ ಅಲ್ಲೇ ಇದೆ. ಅಲ್ಲಿಂದ ನಮ್ಮ ಭಟ್ರು ಒಬ್ರು ಇದ್ದಾರೆ, ನಮ್ಮ ಆತ್ಮೀಯರು. ಅವ್ರ ಮನೆಗೆ ಹೋಗಿ, ದೇವರಿದೆ ಅವ್ರ ಮನೇಲಿ, ನಮಸ್ಕಾರ ಮಾಡಿಕೊಂಡು 3:30 ಟ್ರೈನಿಂದ ಹೊರಟ್ಬಿಡೋಣ. ಸೊ ಹೇರ್ ಆಯಿಲ್ ತೊಗೊಂಡಿದ್ದೀನಿ, ಗಾಡಿ ಡಿಕ್ಕಿಲಿದೆ, ಆಮೇಲೆ ತೋರಿಸ್ತೀನಿ. ನಾನೊಂದು 4-5 ತೊಗೊಂಡಿದ್ದೀನಿ. ಸೊ ಹೋಗಿ ಪರ್ಚೇಸ್ ಮಾಡಿ. ನಿಜವಾಗ್ಲೂ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತಂತೆ. ತುಂಬ ಜನ ಹೇಳ್ತಾಯಿದ್ರು, ನಮ್ಗೆ ನಂಬಿರಲಿಲ್ಲ. ಹೋಗಿ ತೊಗೊಂಡಿದ್ದೀನಿ. ನಾನೊಂದು 4 ತೊಗೊಂಡಿದ್ದೀನಿ. ನನ್ನ ಫ್ರೆಂಡ್ಸಿಗೊಂದು, ನಮ್ಮ ಮನೆಗೆ 3. ಸೊ ನೀವು ಹೋಗಿ ತೊಗೊಳ್ಳಿ, ಆಮೇಲೆ ತೋರಿಸ್ತೀನಿ ಪಾರ್ಸಲ್ ತೊಗೊಂಡಿರೋದು. ಸೊ ಇಲ್ಲಿಂದ ಹೋಗಿ ಟ್ರೈನ್ ಹತ್ತಿ ಬ್ಯಾಂಗ್ಳೂರಿಗೆ ಹೋಗೋಣ. ಲೆಟ್ಸ್ ಗೋ. A few moments later. ಶ್ರೀಮಂತ ಶ್ರೀರಂಗ ಶ್ರೀಮಧ್ವ. ಇವರು ಬಂದು 400 ವರ್ಷದ ಶ್ರೀನಿವಾಸರು. ಶ್ರೀ ಭೂನಿಲಾ ಸಮೇತರಾಗಿ ಗರುಡರ ಮೇಲೆ ಸದಾ ಆಸೀನರಾಗಿರ್ತಾರೆ. ಪಕ್ಕದ್ದು ಬೆಳ್ಳಿ ವಿಗ್ರಹ, ಅದು ಸ್ತಪನಂ ಬೇರ, ನಿತ್ಯ ಅಭಿಷೇಕವಾಗುವಂಥ ಮೂರ್ತಿ. ಕೆಳಗಡೆದು ಶ್ರೀ ಪ್ರಸನ್ನ ನಾರಸಿಂಹ, ಅದರ ಪಕ್ಕದಲ್ಲಿ ಸುದರ್ಶನ್ ನಾರಸಿಂಹ ಅಂತಿರ್ತಾರೆ. ಇವರು ಪುರಾತನ ಕಾಲದ್ದು 800 ವರ್ಷಗಳ ಕಾಲ ವಂಶಪಾರಂಪರ್ಯವಾಗಿ ತಿರುವಾರಾಧನೆ ಆಗ್ತಾ ಬಂದಿರುತ್ತೆ. ಹಾಗೆ ಇವರು ಬಂದು ಶ್ರೀನಿವಾಸರು. ಇದು 4ನೇ ತಲೆಮಾರುಗಳಿಂದ ಶ್ರೀ ವೆಂಕಟೇಶ್ವರ ಸ್ವಾಮಿಯವ್ರನ್ನ ಆರಾಧನೆ ಮಾಡ್ಕೊಂಡು ಬಂದಿರ್ತೀವಿ. ಮತ್ತು ಇವರು ಬಂದು ಸಂಜೆ ಆಗ್ತಾ ಇವರ ಮುಖದಲ್ಲಿ ತೇಜಸ್ಸು, ಮಂದಸ್ಮಿತ ಅಂತ ನಗುವಂಥ ಭಾವನೆಗಳು ಕಂಡು ಬರ್ತಾ ಇರುತ್ತೆ. ಹಾಗೆ ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸರು. ಸೊ ನಾನು ಹೇಳ್ತಾ ಇದ್ದಲ್ಲ, ನಮ್ಗೆ ಆತ್ಮೀಯರು ಅಂತ ಅನಂತ ಭಟ್ರು ಅಂತ. ನಮ್ಮ ಅಪ್ಪ ಹೆಸರು ಅನಂತನೇ, ಇವ್ರ ಹೆಸರು ಅನಂತನೇ. ಇವರು ಹೆಂಗೆ ಅಂದರೆ ನಮ್ಗೆ ಯಾವ ಥರ ಎಲ್ಲಿಂದ ಸಿಕ್ಕಿದ್ರು ಅಂತಲೇ ಗೊತ್ತಿಲ್ಲ. ನನ್ನ ಚಿಕ್ಕ ವಯಸ್ಸು ಫೋಟೋ ಎಲ್ಲ ಅವ್ರ ಹತ್ರ ಇದೆ. ಹೆಂಗೆ ಅಂತ ನನಗಂತ ಗೊತ್ತಿಲ್ಲ. ಹೆಂಗೆ ಅಂತ ಹೇಳಿ ಟೈಮ್ ಬಂದಾಗ ಹೇಳೋಣ, ಹಾಗೆಲ್ಲ ಹೇಳಬಾರ್ದು. ಹೆಂಗೆ ಅದು ಗೊತ್ತಿಲ್ಲ ನಂಗೆ. ನಾನು ಪ್ರತಿಯೊಂದು ನಾನು ಚಿಕ್ಕ ವಯಸ್ಸಿಂದ ಹೆಂಗಿದ್ದೆ, ಎಲ್ಲಿದ್ದೆ, ಏನೇನು ಪ್ರತಿಯೊಂದು ಇವ್ರಿಗೆ ಗೊತ್ತು. ಹೆಂಗೆ ಅಂತ ಗೊತ್ತಿಲ್ಲ. ಅದಾದಮೇಲೆ ಕನೆಕ್ಟ್ ಆಗಿ ನನಗೆ ತುಂಬ ಬ್ಯಾಡ್ ಟೈಮ್ ನಡೀತಾ ಇತ್ತು. ಒಂದು ಲಾಸ್ಟ್ ಇಯರ್ 2 ಇಯರ್ ಬ್ಯಾಕ್ ಅಂದ್ಕೊಳ್ಳಿ. 2 ಇಯರಿಂದ ಇವ್ರ ಮನೆಗೆ ಬಂದೊಂದು ಹೋಮ ಮಾಡಿಕೊಟ್ರು. ನಿಜವಾಗ್ಲೂ ನಂಬ್ತಿರೋ ಬಿಡ್ತಿರೋ ಒಂಥರ ಏನೋ ಚೇಂಜ್ ಆಗಿದೆ ನನ್ನ ಲೈಫಲ್ಲಿ. ನಿಜ ನಾನು ಚೆನ್ನಾಗಿದ್ದೀನಿ, ಏನೋ ಒಂದು ಮಾಡ್ತಾಯಿದ್ದೀನಿ ಅಂದರೆ ಇವರೇ ಕಾರಣ ಅಂತ ಹೇಳ್ಬೋದು. ಪೂಜೆ ಮಾಡಿಕೊಟ್ಟಾದ್ಮೇಲೆ ಪೂಜೆ ಮಾಡಿಕೊಟ್ಟಾದ್ಮೇಲೆ ತುಂಬ ಒಳ್ಳೇದಾಯಿತು. ತುಂಬ ಖುಷಿ ಆಗುತ್ತೆ. ತುಂಬ ದಿನದಿಂದ ಕರೀತಾನೆ ಇದ್ರು ಅವ್ರ ಮನೆಗೆ ಬಂದು. ಮೈಸೂರಲ್ಲೇ ಇರೋದು ಅವ್ರ ಮನೆ. ಕರೀತಾನೆ ಇದ್ರು. ಬರೋಕ್ಕೆ ಟೈಮೇ ಆಗಲಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಇವತ್ತು ಬರಬೇಕು ಅಂತ ಆಗಿದೆ, ಇವತ್ತು ಬಂದಿದ್ದೀನಿ.
ಸೊ ಅವ್ರ ಮನೆ ಒಳಗಡೆನೇ ದೇವ್ರು ಇಟ್ಕೊಂಡು ಪೂಜೆ ಮಾಡ್ತಾನೆ. ಇದು ನೋಡಬೇಕು ಅಂತ ನಮ್ಮ ಅಪ್ಪ ಅಂತೂ ತುಂಬ ಹೇಳ್ತಾನೆ ಇದ್ರು. ಎಲ್ಲರೂ ಬರೋಕ್ಕಾಗಿಲ್ಲ, ಯಾಕೆಂದರೆ ನಮ್ಮ ಮನೇಲಿ ಒಂದಿದೆ, ನಿಮ್ಗೆ ಗೊತ್ತು, ಬಿಟ್ಟು ಬರೋಕ್ಕಾಗಲ್ಲ ಅದನ್ನು. ಸೊ ನಾನು ಬಂದಿದ್ದೀನಿ, ಇಷ್ಟರಲ್ಲೇ ನಾನು ಆದಷ್ಟು ಬೇಗ ಕಾರ್ ತೊಗೊಂಡ್ರೆ ಎಲ್ಲರನ್ನೂ ಕರ್ಕೊಂಡ್ಬರ್ತೀನಿ. ಖಂಡಿತ ಕರ್ಕೊಂಡ್ಬರ್ಬೇಕು, ಯಾಕೆಂದರೆ ನಮ್ಮ ಹುಡುಗಾಡಿನು ತುಂಬ ತುಂಬ ಖುಷಿ ಆಗುತ್ತೆ ನೋಡೋಕ್ಕೆ. ಎಷ್ಟು ನೆಮ್ಮದಿ ಇದೆ ಇಲ್ಲಿ ಅಂದರೆ, ಏನೋ ಒಂಥರ ಪೀಸ್, ಒಳ್ಳೆ ವೈಬ್. ಹೌದು, ಯಾಕಂದ್ರೆ ಎಷ್ಟೇ ಕಷ್ಟಗಳಿದ್ರು ಭಗವಂತನ ಒಂದು ಸರಿ ನೋಡ್ಬಿಟ್ರೆ ಎಷ್ಟೇ ಸಮಾಧಾನ, ಎಷ್ಟೇ ಕಷ್ಟಗಳಿದ್ರು ಭಗವಂತ ಮುಂದೆ ಕರ್ಗೋಗುತ್ತೆ. ಯಾಕಂದ್ರೆ ಅವನ ಒಂದು ಮಂದಸ್ಮಿತ ಅನ್ನೋದು ಹಾಗೇನೆ. ಜೀವನದಲ್ಲಿ ನೊಂದು ಬೆಂದು ಬಂದಿಂತವರು ಈ ಭಗವಂತನ ಒಂದು ಸರಿ ಪ್ರಾರ್ಥನೆ ಮಾಡ್ಕೊಂಡೋದ್ರೆ ಅವ್ರ ಕೆಲಸಗಳು ಹಾಗೆ ಆಗತ್ತೆ. ಹಬ್ಬ ಹರಿದಿನಗಳಲ್ಲಿ ಹರಿಸೇವೆ ಅಂತ ಕರ್ಕೊಂಡೋಗಿ ಮಾಡ್ತಾ ಇರ್ತಾರೆ. ಒಳ್ಳೇದಾಗ್ಲಿ, ನಿಮ್ಗೂ ಮುಂದೆ ಒಳ್ಳೆ ಟೈಮ್ ಇದೆ. ಈಗ ಬಂದಿಲ್ಲ ಅಂದ್ರೂ ನನ್ನ ಹೆಸರಲ್ಲಿ ಪೂಜೆ ಮಾಡ್ತಾನೆ ಇರ್ತಾರೆ ಇವ್ರು ಯಾವಾಗೂ. ಏನಿಲ್ಲ, ನನಗೂ ನಿನಗೂ 3 ದಿನ ಡಿಫ್ರೆಂಟ್ ಅಷ್ಟೇ. ಅಕ್ಟೋಬರಾ, ಸೆಪ್ಟೆಂಬರ್ 30 ನಂದು 3 ಅವರಿಗೆ. ಸೊ ನಾವು ಯಾವಾಗ ಬಂದ್ರು ನಮ್ಮ ಭಟ್ರು ನಮಗೆ ರುಚಿಯಾಗಿ ಪ್ರಸಾದ ಮಾಡ್ಕೊತಾ ಇರ್ತಾರೆ. ಲಾಸ್ಟ್ ಟೈಮ್ ಬಂದಿದ್ದಾಗ ಪುಳಿಯೋಗರೆ ಇಲ್ಲ ಒಗ್ಗರಣೆನೋ ಪುಳಿಯೋಗರೆನೇನೋ ಮಾಡ್ಕೊಂಡು ಸಕ್ಕತ್ತಾಗಿತ್ತು. ಚಿತ್ರಾನ್ನ ನನಗಿಷ್ಟ, ತುಂಬಾ ಇಷ್ಟ ಚಿತ್ರಾನ್ನ. ನನಗೆ ಚಿತ್ರಾನ್ನನೇ ಮಾಡಿದ್ದಾರೆ. ಅಂದರೆ ಏನೋ ಒಂಥರ ಖುಷಿ ನನಗೆ ಇಲ್ಲಿ ಬಂದರೆ. ಇವತ್ತೇ ಬಂದಿರೋದು ಖುಷಿ ಆಗ್ತಾಯಿದೆ. ಮೈಸೂರಿಗೆ ಬಂದರೆ ಖುಷಿ, ಇವರು ಮೀಟ್ ಮಾಡಿದ್ರೆ ಇನ್ನೂ ಖುಷಿ. ಸೊ ನೆಕ್ಸ್ಟ್ ಟೈಮ್ ನಾನು ತುಂಬ ಸತಿ ಬರಬೇಕು ಅನ್ಕೊತಾ ಇದ್ದೆ, ಬರೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮಿಂದ ಬಂದರೆ ಇಲ್ಲಿ ಬಂದ್ಬಿಟ್ಟು ಹೋಗ್ತೀನಿ. ಏನೋ ಒಂಥರ ನೆಮ್ಮದಿ ಇದೆ ಗುರು. ದೇವ್ರನ್ನ ನೋಡ್ತಾ ಇದ್ರೆ ನೆಕ್ಸ್ಟ್ ಟೈಮಿಂದ ಬಂದರೆ ನೆಕ್ಸ್ಟ್ ಟೈಮ್ ನೋಡ್ಕೊಂಡೇ ಹೋಗ್ತೀನಿ. ಹಂಗೆ ಅಂತೂ ಹೋಗಲ್ಲ ಇನ್ಮೇಲೆ. A few moments later. ಸೊ ಇವಾಗ ಕಹಾನಿ ಮೇ ನ್ಯೂ ಟ್ವಿಸ್ಟ್ ಏನಂತ ಹೇಳಿದ್ರೆ, ಯಾರೋ ಒಬ್ರು ಬಂದಿದ್ದಾರೆ ನನಗೆ ತುಂಬ ಬೇಕಾದವರು. ಸೊ ಯಾರು ಅಂತ ತೋರಿಸ್ತೀನಿ. ಅವರು ಆಕಸ್ಮಿಕವಾಗಿ ಮೈಸೂರಿಗೆ ಬಂದಿದ್ದಾರೆ. ನಾನು ಮೈಸೂರಲ್ಲಿ ಇರೋದು ನೋಡಿ ಫೋನ್ ಮಾಡಿದ್ರು ಎಲ್ಲಿದೆಯಾ ಅಂತ. ಸೊ ಅವ್ರನ್ನ ಮೀಟ್ ಮಾಡೋಕೆ ಹೋಗ್ತಾ ಇದ್ದೀನಿ. ಯಾರು ಅಂತ ತೋರಿಸ್ತೀನಿ, ಮನೇಲಿ ಲೆಟ್ಸ್ ಗೋ. ಹಲೋ ಹಲೋ. ಅದೆಲ್ಲ ಹೇಳ್ಬೇಡ, ಅವೆಲ್ಲ ಮಾಡ್ತಾರೆ. ಸಡನ್ ಆಗಿ ಮೈಸೂರಲ್ಲಿ ಸಿಕ್ಕಿದ್ದು ಈ ಕ್ಲಿಪ್ಪಿಂಗ್ ನನಗೂ ಕಳಿಸು. ಓಕೆ ನೋಡಿ, ಸರ್ಪ್ರೈಸ್, ಸಡನ್ ಸರ್ಪ್ರೈಸ್. ವಾಟ್ ಎ ಸಡನ್ ಸರ್ಪ್ರೈಸ್. ಯಾ, ದಿಸ್ ಇಸ್ ಸಡನ್ ಸರ್ಪ್ರೈಸ್ ಟು ಮೀ ಆಲ್ಸೋ. ಬಾಯ್. ಓಕೆ ಬಾಯ್. ಬಾಯ್ ಅಕ್ಕ. ಇವತ್ತು ಪ್ಲ್ಯಾನಲ್ಲಿ ಸಡನ್ ಚೇಂಜ್ ಆಗಿದ್ದೀವಿ. ಒನ್ಸ್ ಮೋರ್ ಸಡನ್ ಪ್ಲ್ಯಾನು. ನಾನು ಇವತ್ತು ಗುರು ಸ್ವೀಟ್ಸ್ಗೆ ಹೋಗ್ತಾ ಇದ್ದೀವಿ. ಕನ್ನಡ ಕಲಿತಾ ಇದ್ದಾನೆ ಹುಡುಗ. ಸೊ ಏನಿಲ್ಲ, ನಾನು ಆಶಿಗೆ ಹಾಕೊಂಡು ಬ್ಲಾಗಲ್ಲೇ ಹೇಳಿದ್ದೆ, ನಾನು ಯಾವಾಗ ಮೈಸೂರಿಗೆ ಬಂದ್ರೂ ಗುರು ಸ್ವೀಟ್ಸಲ್ಲಿ ಮೈಸೂರು ಪಾಕ್ ತೊಗೊಂಡು ಹೋಗ್ತೀನಿ ಅಂತ. ಸೊ ಅದಕ್ಕೆ ಮೈಸೂರು ಪಾಕ್ ತೊಗೊಂಡೋಗೋಕ್ಕೆ ಗುರು ಸ್ವೀಟ್ಸಿಗೆ ಬಂದಿದ್ದೀವಿ. ಸೊ ಬನ್ನಿ ಮೈಸೂರು ಪಾಕ್ ತೊಗೊಳೋಣ. ನನ್ನ ತಂಗಿ ತೊಗೊಂಬರ್ಲಿಲ್ಲ ಅಂದರೆ ಸಾಯ್ಸಾಕ್ಬಿಡ್ತಾಳೆ ನನ್ನ. ಗುರು ಸ್ವೀಟ್ಸಲ್ಲಿ ಮೈಸೂರು ಪಾಕ್ ತೊಗೊಂಡೋಗೋಣ. ನೀವು ಬಂದರೆ ತೊಗೊಳ್ತೀನಿ, ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಬನ್ನಿ. ಸೊ ಸ್ಟಾಕ್ಸ್ ತೊಗೊಂಡಾಗಿದೆ. ಹೋಗ್ಬಿಟ್ಟು ಇವಾಗ ಎಲ್ಲರಿಗೂ ಯಾರ್ಯಾರಿಗೆ ತರ್ತೀನಿ ಅಂತ ಹೇಳಿದ್ದೀನಿ ಎಲ್ಲರಿಗೂ ಡೆಲಿವರ್ ಮಾಡಬೇಕಷ್ಟೇ. ಸ್ವಿಗ್ಗಿ ಝೊಮ್ಯಾಟೊ ಬಾಯ್ ಆಗಿಬಿಟ್ಟಿದ್ದೀನಿ ನಾನು, ಗುರು ಸ್ವೀಟ್ಸ್ ಬಾಯ್. ಇಲ್ಲಿ ಬಂದರೆ ತೊಗೊಂಡೋಗಿ, ತುಂಬ ಚೆನ್ನಾಗಿರುತ್ತೆ. ಅಕ್ಕ ಫೋನ್ ಮಾಡ್ತಿದ್ದಾಳೆ ಮತ್ತೆ. ಹಲೋ ಗೈಸ್, ನಾವಿವಾಗ ಇಲ್ಲಿ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ರೈಲ್ವೆ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ಟ್ರೈನ್ ಹತ್ಕೊಂಡು ಬ್ಯಾಂಗ್ಳೂರ್ಗೆ ಹೋಗ್ಬಿಡೋಣ. ಸೊ ಫುಲ್ ಸ್ಟಾಕ್ಸ್ ನೋಡಿ, ಇಲ್ಲಿ ಎಷ್ಟು ತೊಗೊಂಡಿದ್ದೀವಿ ಫುಲ್ಲು. ನಾನು ಬಂದರೆ ಮಿಸ್ಸೇ ಮಾಡಲ್ಲ, ತೊಗೊಂಡೋಗ್ಬಿಡ್ತೀನಿ. ಅಕ್ಕ ಬಂದಿದ್ದು, ಅಕ್ಕನೂ ತೊಗೊಂಡೋಗಿದ್ದಾರೆ ಆಶಿಗೆ ಅಕ್ಕ. ಇವಾಗ ಅವರು ತೊಗೊಂಡೋಗಿ ಎಲ್ಲರಿಗೂ ಬಂದಾಗೆಲ್ಲ ಎಲ್ಲರೂ ತೊಗೊಂಡು ಹೋಗ್ತಾ ಇರ್ತಾರೆ. ಸೊ ಇವಾಗ ತೊಗೊಂಡು ಆಯಿತು. ಇವಾಗ ರೈಲ್ವೆ ಸ್ಟೇಷನ್ ಹೋಗೋಣ, ಟ್ರೈನ್ ಹತ್ಬಿಟ್ಟು ಮನೆಗೆ ಹೋಗ್ಬಿಡೋಣ ಅಷ್ಟೇ. ಬ್ಲಾಗ್ನ ಟ್ರೈನಲ್ಲಿ ಎಂಡ್ ಮಾಡ್ತೀನಿ. ಬಾಯ್. ಸೊ ಗಾಯ್ಸ್, ನಾವಿವಾಗ ಎಲ್ಲಿ ಬಂದಿದ್ದೀವಿ ಅಂದರೆ ರೈಲ್ವೆ ಸ್ಟೇಷನ್ಗೆ ಬಂದಿದ್ದಾಯಿತು. ಸೊ ಇವಾಗ ಟಿಕೆಟ್ ಹೋಗಿ ತೊಗೊಂಡು, ಆ್ಯಕ್ಚುಲಿ ಬುಕ್ ಮಾಡಿಲ್ಲ, ಯಾಕೆಂದರೆ ಫುಲ್ ಫ್ರೀ ಇರುತ್ತೆ ಅಂತ. ಬರಬೇಕಾದ್ರೆ ಸುಮ್ಮನೆ ಮುಟ್ಟಾಳಂತರ ಬುಕ್ ಮಾಡ್ಕೊಂಡು ಬಂದ್ಬಿಟ್ಟೆ. ಯಾರೂ ಇರಲಿಲ್ಲ. ನಜೀಬ್ ಜನರಲ್ ಇರೋರೆಲ್ಲ ಬುಕ್ಕಿಂಗಿಗೆ ಬಂದ್ಬಿಟ್ಟು ಕೂತ್ಕೊಂಡ್ಬಿಟ್ಟವ್ರೆ. ಬುಕ್ಕಿಂಗ್ ಅಂದರೆ ಏನು ಬುಕ್ಕಿಂಗಪ್ಪ ಬಿಡಪ್ಪ ಅಂತ ಕೂತ್ಕೊಂಡ್ರು. ಹಾಗೆ ನಾವು ಇವಾಗ ಯಾರಾದರೂ ಬುಕ್ಕಿಂಗ್ ಅಂದರೆ ಏನು ಬಿಡಪ್ಪ ಬುಕ್ಕಿಂಗ್ ಅಂತ ಹೇಳ್ಬಿಟ್ಟು ಕೂತ್ಕೊಂಡು ಹೋಗ್ಬೇಕು. ಇವಾಗ ಫುಲ್ ಪೀಸ್. ಇವಾಗ ಹೋಗಿ ಟಿಕೆಟ್ ತೊಗೊಂಡು ಟ್ರೈನಲ್ಲಿ ಹೋಗ್ತಾಯಿದ್ವಿ. ಸೊ ಇಲ್ಲಿಂದ ಬ್ಯಾಂಗ್ಳೂರು ರೀಚ್ ಆಗೋದು ಏನಿಲ್ಲ ಅಂದ್ರೂ ಒಂದು 3 hours ಆಗುತ್ತೆ.
ಇವಾಗ ಎಷ್ಟು ಟೈಮ್ 4 ಟ್ರೈನಿಗೆ ಹೊಡ್ತಾ ಇರೋದು ನಾವು. ಏನಿಲ್ಲ ಅಂದ್ರೆ ಒಂದು 8 ಗಂಟೆ 9 ಗಂಟೆ ಅಷ್ಟೆಲ್ಲ ಮನೆ ರೀಚ್ ಆಗಿಬಿಟ್ಟಿರ್ತೀನಿ. ಸೊ ಇಷ್ಟೇ ಮೈಸೂರು ಕತೆ. ಮೈಸೂರಿಂದ ಇವಾಗ ಬ್ಯಾಂಗ್ಳೂರಿಗೆ ಹೋಗ್ತಾಯಿದ್ದೀನಿ. ಮತ್ತೆ ಎಲ್ಲಾದರೂ ಹೋಗೋದಾದ್ರೆ ವ್ಲಾಗ್ ಮಾಡ್ತೀನಿ. ಸೊ ಇನ್ನೂ ಜಾಸ್ತಿ ವ್ಲಾಗ್ಸ್ಗೆ, ಜಾಸ್ತಿ ವೀಡಿಯೋಸ್ಗೆ ನಾನು ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ. ಇನ್ನೂ ತುಂಬ ವೀಡಿಯೋಸ್ ಬರ್ತಾಯಿದೆ. ಸೊ ಹಿಂಗೆ ಹೇಳ್ತಾ ಇದ್ದೀನಿ, ಮಾಡ್ತಾಯಿಲ್ಲ ಅಂತ ಅಂದ್ಕೊಂಬಿಟ್ಟು ದಯವಿಟ್ಟು ಇನ್ಮೇಲೆ ವೀಡಿಯೋಸ್ ಮಾಡ್ತೀನಿ. ಸೊ ಟೈಮ್ ಸಿಗ್ತಾ ಇರಲಿಲ್ಲ ಅದಕ್ಕೇ. ಸೊ ಇನ್ಮೇಲೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಬರ್ತಾ ಇರುತ್ತೆ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ನನ್ನ ಚಾನಲ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ರೋಹನ್ ರಾಜ್ ಸೈನಿಂಗ್ ಆಫ್. ಬಾಯ್. ಅಬ್ಬಾ ಸುಸ್ತಾಗೋಯ್ತು. ಬಾಯ್.